ಪೊನ್ನಂಪೇಟೆ ಪಟ್ಟಣದಲ್ಲಿ ಕೆಲವು ವಾಹನ ಚಾಲಕರು ಮತ್ತು ದ್ವಿಚಕ್ರ ವಾಹನ ಸವಾರರು ರಸ್ತೆ ಸುರಕ್ಷತಾ ನಿಯಮವನ್ನು ಗಾಳಿಗೆ ತೂರಿ ವಾಹನಗಳಿಂದ ಚಾಲನೆ ಮಾಡ್ತಾ ಇರುವ ಮಾಹಿತಿ ಅರಿತು ದಿಢೀರ್ ಕಾರ್ಯಾಚರಣೆಗಳಿದ ಪೊನ್ನಂಪೇಟೆ ಪೊಲೀಸರು ವಾಹನ ಸವಾರರಿಗೆ ದಂಡ ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದ್ರು. ಸೀಟ್ ಬೆಲ್ಟ್ ಹಾಕದೆ, ಹೊಗೆ ನಿಯಂತ್ರಣ ದಾಖಲೆ ಇಲ್ಲದೆ, ಇನ್ಸೂರೆನ್ಸ್ ಇಲ್ಲದೆ, ಹೆಲ್ಮೆಟ್ ಧರಿಸದೆ ಹಾಗೂ ಎಲ್ಇಡಿ ಲೈಟ್ ಅಳವಡಿಸಿಕೊಂಡು ವಾಹನ ಚಾಲನೆ ಮಾಡುತ್ತಿದ್ದವರ ದಾಖಲಾತಿಗಳನ್ನು ಪರಿಶೀಲನೆ ನಡೆಸಿದ ಪೊನ್ನಂಪೇಟೆ ಠಾಣಾಧಿಕಾರಿ ನವೀನ್ ಅವರು ಸುಮಾರು 25 ಮಂದಿಗೆ ದಂಡ ವಿಧಿಸಿದ್ರು. ಈ ಸಂದರ್ಭ ನಿಯಮ ಪಾಲನೆ ಮಾಡದ ಕೆಲವು ವಾಹನ ಸವಾರರು ಜನಪ್ರತಿನಿಧಿಗಳಿಗೂ ವಾಹನ ಮಾಲೀಕರಿಗೂ ಫೋನ್ ಹಾಯಿಸಿದ್ರು. ಇದಕ್ಕೆ ಸೊಪ್ಪು ಹಾಕದ ಠಾಣಾಧಿಕಾರಿ ನವೀನ್ ಅವರು ದಂಡ ವಿಧಿಸಿ ಎಚ್ಚರಿಕೆ ನೀಡಿ ಕಳಿಸಿದ್ರು. ಅಲ್ಲದೆ ಹೆಲ್ಮೆಟ್ ಹಾಕದ ಬೈಕ್ ಸವಾರರಿಗೆ ಅಂಗಡಿಯಿಂದ ಹೆಲ್ಮೆಟ್ ತರಿಸಿ ಹೆಲ್ಮೆಟ್ ಹಾಕಿಸಿ ಕಳಿಸಿದ ಸಂಭವ ನಡೆಯಿತು. ಮುಂದಿನ ದಿನಗಳಲ್ಲಿ ಎಲ್ಇಡಿ ಲೈಟ್ ಹಾಕಿಕೊಂಡು ವಾಹನ ಚಲಾಯಿಸುವ ವಾಹನ ಚಾಲಕರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಪೊಲೀಸರ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೂ ಪಾತ್ರವಾಯಿತು. ಈ ಸಂದರ್ಭ ಪೊನ್ನಂಪೇಟೆ ಪೊಲೀಸ್ ಸಿಬ್ಬಂದಿಗಳಾದ ಸಂತೋಷ್, ಮುತ್ತುರಾಜು, ವೇಣುಗೋಪಾಲ್, ಚಿನ್ನಪ್ಪ, ರಮ್ಯಾ, ಬಸಮ್ಮ ವಂದಳ್ಳಿ ಹಾಗೂ ಚಾಲಕರಾದ ಬಾಳಪ್ಪ ನಾಯಕ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. गाड़ी नंबर A12 sir. A12 P 3853 3853. ಗಾಡಿ ನಂಬರ್ ಯಾವುದು? ಫುಲ್ ಹೇಳಬೇಕು. A04 ಹಾಂ, ಸೀಟ್ ಬೆಲ್ಟ್ ಮಾತ್ರ ಹಾಕಿಲ್ಲ ಸರ್. ಅದೇ ಒಂದು ಮೈನ್ ಬೇಕಾದ್ರೆ ಆಯಿತು. ಗಾಡಿ ನಂಬರ್ ಗಾಡಿ ನಂಬರ್ ತಗೊಂಡ್ಕೊಬರ್ರಿ. ಇವರೇ ಇಷ್ಟೊಂದು ಮಾಡ್ತಾ ಇದ್ದಾರೆ. ಸೀಟ್ ಬೆಲ್ಟ್ ಹಾಕಿ ನಿಲ್ಸೋದು ನೋಡಿ ಸುಮಾರು ಗಾಡಿ ಹೋಗ್ತದೆ. ಗಾಡಿ ನಂಬರ್ 500 ಫೈನ್. ಗಾಡಿ ನಂಬರ್ ಹೇಳಿ ನಿಮ್ಮದು. A09 MA 0421 MA 0421. ಎಷ್ಟಿದೆ ದುಡ್ಡು? 500 ರೂಪಾಯಿ ಇದೆಯಾ? ಇನ್ನು 500 ರೂಪಾಯಿಗೆ ಒಂದು ಹೆಲ್ಮೆಟ್ ಬರುತ್ತಲ್ಲ ಒಳಗೆ. ಸತ್ಯ ತರೋದು ಮತ್ತೆ ತಂದ್ಬಿಟ್ರೆ ಈಗ ತಂದ್ಬಿಟ್ರೆ ನಾನೇ ನಾನು ಫೈನ್ ಕಟ್ಸಲ್ಲ. ನೀವು ಹೆಲ್ಮೆಟ್ ತಂದ್ಬಿಡು. ಹೆಲ್ಮೆಟ್ 1000 ರೂಪಾಯಿ. ಅವ್ರ ಅಂಗಡಿ ಹತ್ರ ಕಳಿಸ್ತೀನಿ. ಅವ್ರನ್ನ ಅಂಗಡಿ ಹತ್ರ ಅವರಿಗೆ ದುಡ್ಡು ಹಾಕಿ ಅಂಗಡಿಯವರಿಗೆ ನೀವು ಅವ್ರ ಹೆಲ್ಮೆಟ್ ತಗೋತಾರೆ, ನಾನು ಕಳಿಸ್ಕೊಡ್ತೀನಿ. ಹಾಂ ಹಾಂ, ಅಲ್ಲಿ ಒಂದು ಅಂಗಡಿ ಇದೆ, ಹೆಲ್ಮೆಟ್ ಅಂಗಡಿ. ಸೀಟ್ ಬೆಲ್ಟ್ ಹಾಕ್ಬೇಕು. ಗಾಡಿ ನಂಬರ್ ಈ ಸೀಟ್ ಬೆಲ್ಟ್ಗೆ 500 ರೂಪಾಯಿ ಫೈನ್ ಇದೆ. ಗೌರ್ಮೆಂಟ್ ಫಿಕ್ಸ್ ಮಾಡಿರೋದು ಗೊತ್ತಾಯ್ತು. ಅವ್ರು ಕೇಳ್ಕೋ. ಸೀಟ್ ಬೆಲ್ಟ್ ಹಾಕ್ಬೇಕಲ್ವಾ ನೋಡ್ಕೊಂಡು. ಹಾಂ, ಅಂದ್ರೆ ಮಗುದು ಆ ಸೀಟ್ ಸಿಕ್ಕಾಕೊಂಡು ಹಾಕಲ್ಲ.